ಗಂಗಾ ನದಿಗೆ ಹೋದ್ರ ಭೀಮ ಅರ್ಜುನ ಎಲ್ಲಾರು ಕೃಷ್ಣ ಪರಮಾತ್ಮ ಹಂತ ಕೂತಿದ್ರು. ಕಲಿಯುಗ ಬರುದದ, ದ್ವಾಪಾರಿಗೆ ಹೋಗುದದ, ಕಲಿಯುಗ ಬಹಳ ಕೆಟ್ಟದ ಅಂತ ತಿಳ್ಕೊಂಡು ಪರಮಾತ್ಮ ಉಪದೇಶ ಮಾಡಕತ್ತಿದ್ದ. ಏನ್ ಹೇಳಕತ್ತಿದ್ದ? ಧರ್ಮ ಈಗ ಏನು ಮಾಡ್ಕೊಳ್ಳೋ ಮುಂದೆ ಏನು ಕಲಿಯುಗ ಬರ್ತದೆ. ಕಲಿಯುಗ ನಿಮ್ಮಂತ ಪುಣ್ಯಾತ್ಮರು ಇರಕ್ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡುವುದು? ಈಗ ಪುಣ್ಯ ಮಾಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಭಗವಂತನ ಭಕ್ತಿ ಮಾಡ್ರಿ ಅಂತ ಹೇಳಿದ. ಯಾಕ ವಿಘ್ನ ಬರ್ತಾವ? ವಿದ್ಯಾಯಾಮ್ ಧನ್ವನಾಂ ಕೋಟಿ ತದರ್ಧಂ ಹರಿಮಂದಿರೆ ತದರ್ಧಂ ಜಾಹ್ನವಿ ತೀರೆ ತದರ್ಧಂ ದಕ್ಷಿಣೆ ಕರೆ. ಪ್ರವಚನ ಕೇಳಕ್ ಎಲ್ಲಿ ನಡೆದದ ಅಲ್ಲಿ 1 ಕೋಟಿ ವಿಘ್ನ ಇರ್ತಾವಂತ. ಏನ್ರಿ? ಪ್ರವಚನ ಹೇಳೋ ಜಗದಾಗ ಕೇಳೋ ಜಗದಾಗ 1 ಕೋಟಿ ವಿಘ್ನ ಅದಾವಂತ. ವಿದ್ಯಾಯಾಮ್ ಧನ್ವನಾಂ ಕೋಟಿ ತದರ್ಧಂ ಹರಿಮಂದಿರೆ. ದೇವರ ಗುಡಿಯಾಗ ಹೋಗಿ ನಮಸ್ಕಾರ ಮಾಡಿ ವರ ಪಡ್ಕೋಬೇಕಂದ್ರೆ ಅಲ್ಲಿ 50 ಲಕ್ಷ ವಿಘ್ನ ಅದಾವಂತ. ತೀರ್ಥ ಕ್ಷೇತ್ರದಾಗ 25 ಲಕ್ಷ ವಿಘ್ನ ಅದಾವಂತ. ಈ ಬಲಗೈ ಮೇಲೆ 12.5 ಲಾಖ ವಿಘ್ನ ಅದಾವಂತ. ಧರ್ಮ ಹ್ಞೂ ಅಂದ, ಅರ್ಜುನ ಹ್ಞೂ ಅಂದ, ನಕುಲ ಸಹದೇವ ಹ್ಞೂ ಅಂದ. ಭೀಮ್ ಇದ್ದಲ್ರಿ, ಮನುಷ್ಯನೂ ದಪ್ಪೆ ಬುದ್ಧಿನೂ ದಪ್ಪೆ. ಅವ ಅಂದ, ಏನಾರ ಹೇಳಿ ಬಿಡಪ್ಪ ದೇವರನ್ನು. ಪ್ರವಚನ ನಡೆದಲ್ಲಿ 1 ಕೋಟಿ ವಿಘ್ನಂತಿ, ಗುಡಿಯಾಗ ಹೋದ್ರ 50 ಲಕ್ಷ ವಿಘ್ನಂತಿ, ಹಳಿಗೆ ಹೋದ್ರ 25 ಅಂತಿ, ಬಲಗೈ ಮ್ಯಾಲ 12.5 ಲಕ್ಷ ಅಂತಿ. ಏನ್ ಹೇಳ್ತಿ ಹಿಂಗ ಹುಟ್ಟಿತ್ತು ನಂಗೆ? ನಾ ಒಪ್ಪಂಗಿಲ್ಲ, ನಾನ್ ನೋಡೇ ಬರೋಣ ಅಂದ. ನೋಡೇ ಬರೋಣ ದೇವ್ರಂದ್ರೆ ಹೋಗಿ, ಯಾರು ಬೇಡ ಅಂತ. ಸೀದಾ ಹೆಗಲ ಮೇಲೆ ದೊಡ್ಡ ಗದ. ಇಂಥ ಗದ ನಮ್ಮನೆ ಮತ್ತವ್ರಿಗೆ ಎತ್ತಕ್ಕೆ ಹಾಕಿತ್ತಿಲ್ಲ. ಮೊನ್ನ ಇಂಗ್ಲೆಂಡದಿಂದ ಶಿವಾಜಿ ಮಹಾರಾಜ ಯುದ್ಧ ಮಾಡುವ ಹತಾರ ಖಡ್ಗ ತಗೊಂಡ್ಬಂದ. ಅಲ್ಲಿದ್ದು ತಂದ ನಮ್ಮ ದೇಶಕ್ಕೆ ವಾಪಸ್ ಕೊಟ್ಟಾರವರು. ಆ ಖಡ್ಗ 2 ಪೈಲ್ವಾನ್ ಕೂಡಿ ಎತ್ತಬೇಕಿರೋದು. ಅದು ತಗೊಂಡವ ಹಿಂದೆ ಯುದ್ಧ ಮಾಡ್ತಿದ್ದ ಶಿವಾಜಿ. ಹೆಂಗ್ ನೋಡ್ರಿ, ಹತಾರ ಎತ್ತಕ್ ಹೋಗಿ ಎಷ್ಟೋ ಬಿದ್ದವ. ಹಾಗಾಗಿಲ್ಲ. ಭೀಮ ಎಂತ ಗದ ಇತ್ತು, ಹೊಡೆಯಂಗಿಲ್ಲ, ಸುಮ್ಮನೆ ಇಟ್ರ ಸಾಯ್ತು ತೆಲಿ ಮೇಲೆ. ಹೊಡೆದವಂಕರ ಆ ಕಡೆ ತೆಲಿ ಮೇಲೆ ಇಟ್ರ ಸಾಯ್ತು. ಅಂತ ಗದ ತಗೊಂಡು ಹೋದ. ಪ್ರವಚನ ನಡೆದಾದಂತ ಏನು ವಿಘ್ನ ಅದ, ಯಾವ ಕೈ ಅಂದ ನಾವು ಹೊಡೆದ ಚೀರ ಹೋಗಿ ನಿಂತ. ಅರ್ಧ ತಾಸು ನಿಂತ. ಮಂದೆಲ್ಲ ಕೆಳಕ್ ಹತ್ತಿರ ಶಾಂತಿ ನಕ್ಕೋತ್ ಹೇಳೋರು ಮಾರಿ ಕೇಳೋರ್ ಕಡಿ, ಕೇಳೋರ್ ಮಾರಿ ಊರ್ ಕಡಿ, ಕೇಳೋರ್ ಮಾರಿ ಹೇಳೋರ್ ಕಡಿ, ಹೇಳೋರ್ ಮಾರಿ ಕೇಳೋರ್ ಕಡಿ. ಶಾಂತ ಕೂತಿತ್ತು. ಒಬ್ಬ ಕೈಯ ಕುಯ್ಯ ಅಲ್ಲ, ಯಾರು ಹೇಳಬೇಡ ಅನ್ನೋರಿಲ್ಲ. ಭೀಮಂದ, ನನ್ಗೆ ಗೊತ್ತಿತ್ತ ಇವನಂತ ಸುಳ್ಳೆ ಯಾರು ಇಲ್ಲ. ಏನು ಎಲ್ಲ ಕೂತಿಗೆ ಆಗತ್ತೆ, ವಿಘ್ನ ಇಲ್ಲದ, ಏನು ವಿಘ್ನ ಇಲ್ಲ. ನಡಿ ಗುಡಿಗೆ ಹೋಗುವ ಅಂತ ಗುಡಿಗೆ ಹೋದ. ಹೊತ್ತು ಮುಡುಗಿ ದೇವ್ರ ಗುಡಿ, ಸೋಮವಾರ ಸಂಡೆ ಮಂದಿ ಲಾಯಿನ ಹತ್ತಿ ಕೈಯಾಗ ಹಾರ ಹಣ್ಣ ಉಳ್ಕಡಿ ತೊಗೊಂಡು ಹೋಗತ್ತಾರ, ನಮಸ್ಕಾರ ಮಾಡಕತ್ತಾರ, ಹಳ್ಳಿ ಬರಕತ್ತಾರ. ಯಾರು ಏನ್ ಅನ್ಲ ಕೈ ಇಲ್ಲ ಕುಯ್ಯಿಲ್ಲ, ಬ್ಯಾಡಿಲ್ಲ ಬೇಕಿಲ್ಲ, ನಮಸ್ಕಾರ ಮಾಡ್ತಾರ, ದೇವ್ರಿಗೆ ಸಾಷ್ಟಾಂಗ ಹಾಕ್ತಾರ, ಕೇಳ ಸುಮ್ಮ ಹೋಗತ್ತಾರ. ಯಾರು ಹೋಗೋದ್ರು ಏನ್ರ ಅಂತಂದ್ರು ಬಿಡಬಾರ್ದಂತ ಹೋಗಿ ನಿಂತಾನ. ಯಾರಿಲ್ಲ.
ಅಂದ ಇದು 2ನೇ ಸುಳ್ಳ. ಪ್ರವಚನ ಕೋಟಿ ವಿಘ್ನ ಅಂದಾನ, ಗುಡ್ಯಾಗ 50 ಅಂದಾನ, ಬಿಲ್ಕುಲ್ ಸುಳ್ಳ. ನಮ್ಗೆ ಗೊತ್ತಿತ್ತು ಮೊದಲು ಸುಳ್ಳು ಕಂಪನಿ ಅಂದ್ರೆ ಕೃಷ್ಣ. ಖರೆ ಒಂದು ಮಾತಾಡಿಲ್ಲ ಅವ. ನೀವು ಭಾಗವತ ಹೋದ್ರೆ ಖರೆ ಒಂದು ಮಾತಾಡಿಲ್ಲ. ಆಮೇಲೆ ಅಂತ ಕೇಳಿದ್ರೆ ಹೊರಗೆ ಹೋದ. ಇಲ್ಲಿ ಯಾರಾದ್ರೂ 25 ಲಕ್ಷ ವಿಘ್ನ ಅಂತಾರೆ, ಅಲ್ಲಿ ನೋಡ್ಬೇಕು ಅಲ್ಲಿ ಹೋದ. ಮಂದಿ ಎಲ್ಲ ಓಡ್ ಬಂದ್ರು, ಡುಬ್ಕಿ ಹೊಡಿತಿರು, ಒಳಗ್ ಹೋಗ್ತಿರು, ಗಂಗಾ ಗಂಗೆ ಶತ ಇರತ್ತೆ, ಗಂಗಮಯ್ಯ ಸ್ನಾನ ಮಾಡ್ತಿರು, ಕುಂತು ದಂಡಿ ಪೂಜೆ ಮಾಡ್ತಿರು. ಯಾರು ಶಾಂತ ನಡೆದಿತ್ತು. ಇಲ್ಲಿ ಯಾರು ವಿಘ್ನ ಇಲ್ಲ. ಕೃಷ್ಣ ಪಕ್ಕಾ ಸುಳ್ಳ. ಅಲ್ಲಿಂದ ಬಂದ. ಎಲ್ಲ ನೋಡ್ಕೊಂಡು ಬಂದ. ಕೃಷ್ಣ ಕೊಡ್ತಿದ್ದ, ನೋಡ್ಕೊಂಡು ಬಂದೇನಪ್ಪ, ನೋಡ್ಕೊಂಡ್ ಬಂದೇನಿ, ಪಕ್ಕ ಗೊತ್ತಾಗಿದೆ ನಿನ್ನಂತ ಸುಳ್ಳು ಕಂಪನಿನೇ ಯಾರು ಇಲ್ಲ. ಎಲ್ಲ ಕಡೆ ಹೋಗಿ ಬಂದಿನಿ, ಎಲ್ಲಿ ಬಿದ್ದಿಲ್ಲ. ಪ್ರವಚನ ಚಂದಾಗಿ ನಡೆದ, ಗುಡಿ ಭಾಳ ಮಂದಿ ಹೋಗಕತ್ಯಾರ, ಸ್ನಾನ ಭಾಳ ಮಂದಿ ಮಾಡಕತ್ಯಾರ, ಎಲ್ಲಿ ವಿಘ್ನ ಇಲ್ಲ. ನೀ ಅಲ್ಲಿ 1 ಕೋಟಿ, ಅಲ್ಲಿ 50 ಲಕ್ಷ, ಅಲ್ಲಿ 25 ಲಕ್ಷ, ಈ ಕೈ ಮೇಲೆ 12 ಲಕ್ಷ ಅಂತ ಹೇಳ್ದಿ. ಸುಳ್ಳು ಹಡಿ. ದೇವ್ರ ನಕ್ಕಂತಾನೆ. ಪ್ರವಚನ ನಡೆದಿತ್ತಲ್ಲ, ಮಂದಿದ್ರು 1000 ಮಂದಿ ಇತ್ತು. ಅಚ್ಚಾ ಸ್ವಾಮಿ ಹೇಳಕತ್ತೀರು, ಹೇಳಕತ್ತಿದ್ರು. ಮಂದಿ ಕೇಳಕತ್ತಿದ್ರು, ಏನ್ ಹೇಳಕತ್ತಿರು? ನಾನು ಯಾಕೆ ಲಕ್ಷಣೆ ಇಲ್ಲ, ಯಾವ ಕೈ ಹೊಡಿದ್ಕೊಂತ ಹೋಗಿದ್ದೆ. ಹೋಗಿ ಅರ್ಧ ಗಂಟೆ ಕುಂತಿ ಅವ್ರ ಅಪ್ಪ ಅವ್ರ ಮಾತು ಒಂದನ್ನು ಕೂಡ ಕಿವಿಯಾಗಿ ಬೀಳುದು. ಇದಕ್ಕಿಂತ ಹೆಚ್ಚಿಗೆ ದಿನ ಇರಬೇಕು ನಾರಾಯಕ. ಇದಕ್ಕಿಂತ ಹೆಚ್ಚಿಗೆ ಬಿಡಬೇಕು. ಮಹಾತ್ಮರು 1000 ಮಂದಿ ಕುಂತಿ ಕೇಳಕೈತ, ಅವ್ರದ್ದು ಒಂದು 2 ಮಾತನ್ನ ಕಿವಿಯಾಗಿ ಬೀಳಿಲ್ಲ. ಇದಕ್ಕಿಂತ ಹೆಚ್ಚಿನ ವಿಘ್ನ ಪಾಪ ಮತ್ತೊಂದೇನದು ಒಂದು ಖರೆ ಅಲ್ಲ. ಮುಂದೆ ಹೋಗಿದ್ದಿ, ಗುಡಿಗೆ ಹೋಗಿದ್ದೆ, ಮಂದಿ ಪೂಜೆಗೆ ಹೋಗ್ತೇವೆ ಬರ್ತೀವಿ, ಎಲ್ಲ ಮಾಡ್ತಿದ್ರು, ಬರ್ತಿದ್ರು, ಎಲ್ಲ ಹೋಗ್ತಿದ್ರು, ನೋಡ್ತಿದ್ದೆ. ಯಾರ ಅಡ್ಡಿ ಮಾಡಿದ ನಮಸ್ಕಾರ ಹೊಡಿಬೇಕಂತ ಮಾಡಿದ್ದೆ, ಯಾರು ಮಾಡಿಲ್ಲ. ಅವ್ರಂದ್ರು ಅಲ್ಲಿ ಎಷ್ಟೊತ್ತಕ್ಕಿದ್ದಿ, ಅರ್ಧ ಗಂಟೆ ಇದ್ದೆ, ದೇವ್ರಿಗೆ ನಮಸ್ಕಾರ ಮಾಡಿದೇನು ಇಲ್ಲ. ಯಾಕೆ ಹೊಡೆಯೋದೇ ನನ್ ತಲೆಯಾಗೆ ಯಾವ ಕೈ ಅಂದ ಅಲ್ವ. ಇದಕ್ಕಿಂತ ಹೆಚ್ಚಿನ ಪಾಪ ಇರ್ಬೇಕು ಯಪ್ಪ. ಪ್ರವಚನ ಪೂರ್ತಿ ಕೇಳಿಲ್ಲ, ಗುಡಿಗೆ ಹೋಗಿ ದೇವ್ರಿಗೆ ತಲೆ ಹಚ್ಚಿಲ್ಲ, ಇದಕ್ಕಿಂತ ಹೆಚ್ಚಿನ ವಿಘ್ನ ಏನ್ಬೇಕು ನಿನಗ? ಖರೆ ಆಯ್ತು. ಗಂಗಾ ಸ್ನಾನ ಮಾಡಿ ಹೊರಗೆ ಬಂದೆಲ್ಲ, ಆ ದಾರಿ ಮೇಲೆ ಎಡಕ ಬಡಕ ಮಂದಿ ಇತ್ತಿಲ್ಲ. ಅಯ್ಯೋ ಏನ್ ಹೇಳ್ಬೇಕ್ರಿ ನಿಮಗೆ, ಕುಂಟ್ರು ಎಷ್ಟೋ ಮಂದಿ ಕುಂತಿರು. ಏನಂತ ಹೇಳಿದ್ರು, ಪಾಪ ನಿನಗ್ ಪುಣ್ಯ ಬರ್ಲಿ ಯಪ್ಪ, ನಿಮ್ಗ ಪುಣ್ಯ ಬರ್ಲಿ, ನಿನ್ ಹೆಂಡತಿ ಪುಣ್ಯ ಬರ್ಲಿ, ನಿನ್ ಮಕ್ಕಳಿಗೆ ಪುಣ್ಯ ಬರ್ಲಿ ಯಪ್ಪ, ಏನು ಕೊಡು ಅಂತ ಅವರು ಕೇಳ್ತಿದ್ರು. ನೀ ಏನ್ ಮಾಡಿದೆ ಅಂದ್ರೆ, ನಂದು ಗದ ಇತ್ತಲ್ಲ ಹೊಡ್ಯಾಕ, ಯಾವ ಕೈ ಅಂದ್ರೆ ಹೊಡಿಬೇಕಂತ ಮಾಡಿದ್ದೆ. ಪರಂತು ಇಷ್ಟು ಮಂದಿ ಯಪ್ಪ ಬಾಬಾ ಸಾವ್ಕಾರ ಪುಣ್ಯಾತ್ಮ ಒಂದಿಟ್ಟು ಕೂಡು ಅಂತಿದ್ರಲ್ಲ, ನಿನ್ ಕಿಶನಲ್ಲಿ 2 ದುಡ್ಡು ತೆಗೆದು ಕೊಡಾಕ ನಿನಗೆ ಬರ್ಲಿಲ್ಲಲ್ಲ. ಯಾಕೆ? ಈ ಕೈ ಮೇಲೆ 25 ಲಕ್ಷ ವಿಘ್ನ ನಾವು ಹೋಗಂಗಿಲ್ಲ. ಟಿವಿ ಕುಳ್ಳಿದ್ದ ಸಭೆಯೆಲ್ಲವೂ ದಾನ ಮಾಡಬಹುದೇ? ಯುದ್ಧಕ್ಕೆ ಹೋದವರೆಲ್ಲ ಗೆದ್ದ ಬರಬಹುದೇ? ಎಲ್ಲಾರು ಬಂದವ್ರಿಗೆ ದಾನ ಮಾಡಕ್ ಹಂಗಿಲ್ಲ. ಯುದ್ಧಕ್ಕೆ ಹೋದವರೆಲ್ಲ ಕೂಡ ಜೀವಂತಾಗಿ ಹೊಡೆ ಬರಂಗಿಲ್ಲ. ಜಯ ಯಾರಿಗೆ ಸಿಗ್ತದ? ದಾನ ಮಾಡ್ಬೇಕಂದ್ರೆ ಈ ಕೈ ಮೇಲೆ 25 ಲಕ್ಷ ವಿಘ್ನ ಅದಾವ. ದಾನ ಮಾಡಕ್ ಆಗುವುದಿಲ್ಲ, ಮನಸ್ಸು ಆಗುವುದಿಲ್ಲ, ಕೊಡಬೇಕನ್ನೋ ಬುದ್ಧಿ ಬರಂಗಿಲ್ಲ. ಯಾಕ? ವಿಘ್ನ ಅದ ಈ ಕೈ ಮೇಲೆ, ವಿಘ್ನ ಅದ ಈ ಕೈ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ದಾನ ಎಲ್ಲರಿಗೆ ಆಗುದಿಲ್ರಿ, ಎಲ್ಲರಿಗೆ ಆಗುದಿಲ್ಲ.
ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ ಸಂಪತ್ತು ಇದ್ದ ಕಾಲಕ್ಕ ದಾನ ಮಾಡ್ಲಾರ್ದ ಮನುಷ್ಯ ಅಂದ್ರ ಅವ ಮುಂದೆ ದರಿದ್ರ ಆಗೋದು. ಅವ ತಂದ ಶರ ಬರ್ಕೊಂಡಾಗ ಮುಂದೆ ದರಿದ್ರ ಆಗಿಯೇ ತೀರುತ್ತಾನೆ. ಹಾಗೆ